ಎಸ್ ನೋಡಿ, ನಿನ್ನೆ ಮೇಲ್ಮನೆ ಚುನಾವಣೆ ಕೂಡ ಆಯ್ತು, ಒಂದ್ ಕಡೆನಲ್ಲಿ ರಿಸಲ್ಟ್ ಕೂಡ ಬಂತು. ಆದ್ರೆ ಡಿಕೆಶಿ ಮಾಡಿದಂತ ಅಷ್ಟು ಪ್ಲಾನ್ಗಳು ಇಲ್ಲಿ ವರ್ಕೌಟ್ ಆಗಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯನ್ನ ಹೊಡಿಬೇಕು ಅನ್ಕೊಂಡೆ, ಆ ಸ್ಕೆಚ್ ಅನ್ನ ಹಾಕೊಂಡೆ 5ನೇ ಅಭ್ಯರ್ಥಿಯನ್ನ ಕಳಕ್ಕಿಳಿಸಿದ್ರು ಅನ್ನುವ ರೀತಿನಲ್ಲಿ ಇದೀಗ ಗೊತ್ತಾಗ್ತಾ ಇರುವಂತದ್ದು. ಕೇಸರಿ ಪಡೆಯ ಪ್ಲಾನ್ ಏನಿತ್ತು, ಆ ಒಂದು ಅಸ್ತ್ರವೇನಿತ್ತು, ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಂಥದ್ದು ಡಿಕೆಶಿ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಗೆ ತಿರುಗುಬಾಣವಾಯ್ತಾ ತನ್ನದೇ ತಂತ್ರಗಾರಿಕೆ. ಕೇಸರಿ ಪಡೆಯ ಪ್ಲಾನ್ ಅಸ್ತ್ರವನ್ನ ಮಾಡಿಕೊಂಡ್ರ ಹಾಗಾದ್ರೆ ಡಿಕೆಶಿ. ವಿಪಕ್ಷಗಳ ಶಾಸಕರು ಸಂಸದರನ್ನ ಸೆಳೆಯುತ್ತಿರುವ ಬಿಜೆಪಿ ದೇಶದಾದ್ಯಂತ ಆಪರೇಷನ್ ಕಮಲದಲ್ಲಿ ಫುಲ್ ಬ್ಯುಸಿ ಆಗಿದೆ. ಕೇಂದ್ರದಲ್ಲಿ ಅಮಿತ್ ಶಾ, ಕರ್ನಾಟಕದಲ್ಲಿ ಸಿಎಂ ಡಿಕೆ. ರಾಜ್ಯದ ಚುನಾವಣಾ ಚಾಣಕ್ಯ ಎಂದೇ ಡಿಕೆ ಫೇಮಸ್ ಆಗಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಸೈಲೆಂಟ್ ಆಪರೇಷನ್ ಅನ್ನ ಮಾಡಿರುವಂತದ್ದು. ಈಗ ನಿನ್ನೆ ನಡೆದಂತಹ ಚುನಾವಣೆಯಲ್ಲಿ ಡಿಕೆಶಿ ಮಾಡಿದಂತಹ ಅಷ್ಟೂ ತಂತ್ರಗಾರಿಕೆಗಳು ವರ್ಕೌಟ್ ಆಗಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯನ್ನ ಒಡೆಯೋದ್ರಲ್ಲಿ ಡಿಕೆಶಿ ಸಕ್ಸಸ್ ಅನ್ನ ಕಂಡಿದ್ದಾರೆ. ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭವನ್ನ ಮಾಡಿಕೊಂಡಿದ್ದಂಥದ್ದು ಡಿಕೆಶಿ. ಇಲ್ಲಿ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ. ಅದರಲ್ಲೂ ಕೂಡ ಬಿಜೆಪಿ ಅಂತೂ ಕಿಂಚಿತ್ತೂ ಕೂಡ ಇಂಥವ್ರು ಮೋಸ ಮಾಡ್ತಾರೆ ಅಥವಾ ಅದ್ರ ಬಗ್ಗೆ ಗಮನವನ್ನ ಕೂಡ ಕೊಟ್ಟಿರ್ಲಿಲ್ಲ. ಅಟ್ಲೀಸ್ಟ್ ಜೆಡಿಎಸ್ಗೆ ಒಂದು ಪಿಕ್ಚರ್ ಇತ್ತು, ಇಲ್ಲ ಅಡ್ಡ ಮತದಾನ ಆಗ್ಬಹುದು, ಕ್ರಾಸ್ ವೋಟಿಂಗ್ ಆಗಬಹುದು, ಹಾಗಾಗಿ ಅವರಲ್ಲಿದ್ದಂತಹ ಅವರ ಶಾಸಕರನ್ನ ರೆಸಾರ್ಟ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕೆಲವೊಂದಷ್ಟು ರೀತಿಯಾದಂತಹ ಪ್ಲಾನ್ ಗಳನ್ನ ಮಾಡ್ತಾರೆ. ಆದ್ರೆ ಬಿಜೆಪಿ ಅದನ್ನ ಯೋಚನೆ ಕೂಡ ಮಾಡಿರ್ಲಿಲ್ಲ. ಆರ್ ಅಶೋಕ್ ಅವರು ಕೂಡ ಅದೇ ಮಾತನ್ನ ಹೇಳಿದಂಥದ್ದು, ನಾವ್ ಇದ್ರ ಬಗ್ಗೆ ಗಮನವನ್ನೇ ಹರಿಸ್ಲಿಲ್ಲ, ಅದ್ರ ಬಗ್ಗೆ ನಾವು ಒಂದಿಷ್ಟು ಯೋಚನೆನೇ ಮಾಡ್ಲಿಲ್ಲ, ಆ ರೀತಿಯಾಗಿ ಆಗೋಗಿದೆ ಅಂತ. ಡಿಕೆಶಿ ಮಾಡಿದಂತಹ ಪ್ಲಾನ್ ಇದೀಗ ವರ್ಕ್ ಆಗಿದ್ದು. ಡಿಕೆಶಿ ಬೇಕಾಗಿರ್ಲಿಲ್ಲ, ಯಾಕಂದ್ರೆ 4 ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ಡಿಕೆಶಿಗೂ ಕೂಡ ಗೊತ್ತಿತ್ತು. ಈ ಕಡೆ ಬಿಜೆಪಿ ಕೂಡ 2 ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನೋದು ಗೊತ್ತಿತ್ತು. ಶಿಸ್ತಿನ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಅನ್ನ ಮಾಡಿದ್ದಾರೆ ಸಿಎಂ ಡಿಕೆ. ಸಣ್ಣ ಸುಳಿವು ಕೊಡದಂತೆ ಶಾಸಕರ ಆಪರೇಷನ್ ಅನ್ನ ಮಾಡಿದಂತೆ ಜೆಡಿಎಸ್ ನಾಯಕರನ್ನ ಟಾರ್ಗೆಟ್ ಎನ್ನುತ್ತಲೇ ಬಿಜೆಪಿ ಗುರಿಯನ್ನ ಮಾಡಲಾಗಿತ್ತು. ಜೆಡಿಎಸ್ ಶಾಸಕರ ಅಡ್ಡ ಮತದಾನದ ಸುಳಿವಿದ್ರೂ ಕೂಡ ಸೈಲೆಂಟ್ ಆಗಿ ಬಿಜೆಪಿಗರ ಟಾರ್ಗೆಟ್ ಅನ್ನ ಸಿಎಂ ಡಿಕೆ ಮಾಡಿದ್ರು. ಯಾರಿಗೂ ಕೂಡ ಗೊತ್ತಾಗಿರ್ಲಿಲ್ಲ. ಡಿಕೆ ತಂತ್ರಗಾರಿಕೆಯಿಂದ ವಿವೈವಿ ಅಶೋಕ್ಗೆ ಮುಖಭಂಗ ಆಗಿದೆ. ಬಿಜೆಪಿ ನಾಯಕರನ್ನ ಸೆಳೆದು ಚೆಕ್ ಮೇಟ್ ಅನ್ನ ಕೊಟ್ಟಿದ್ದಾರೆ ಡಿಕೆಶಿ. ಊಹೆ ಮಾಡಿರ್ಲಿಲ್ಲ. ವಿಜಯೇಂದ್ರ ಹಾಗೂ ಅಶೋಕ್ ಇಬ್ರಿಗೂ ಕೂಡ ಮುಖಭಂಗ ಆಗಿರುವಂತದ್ದು. ಯಾಕಂತಂದ್ರೆ ಅವ್ರು ಅನ್ಕೊಂಡ್ರು ಇಲ್ಲ ಈ ರೀತಿಯಾಗಿ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ. ಅದ್ರಲ್ಲೂ ಕೂಡ ಬಿಜೆಪಿ ಅಂತೂ ಸ್ವಲ್ಪನೂ ಯೋಚನೆ ಮಾಡಿರ್ಲಿಲ್ಲ, ಕ್ರಾಸ್ ವೋಟಿಂಗ್ ಆಗುತ್ತೆ, ಅವ್ರ ಕಡೆಯಿಂದ ಅವರ ಶಾಸಕರು ಅವ್ರ ಕಡೆಗೆ ಹೋಗ್ತಾರೆ, ವೋಟ್ ಮಾಡ್ತಾರೆ ಅನ್ನೋದನ್ನ. ಆದ್ರೆ ಕಾಂಗ್ರೆಸ್ ಇದೆಲ್ಲವನ್ನು ಕೂಡ ಸೈಲೆಂಟ್ ಆಗಿ ಸ್ಕೆಚ್ ಹಾಕಿ ಕೆಡ್ಡವನ್ನ ತೋಡಿದಂಥದ್ದು ಬಿಜೆಪಿ ಶಾಸಕರಿಗೆ. ಸೈಲೆಂಟ್ ಆಗಿ ಆಪರೇಷನ್ ಅನ್ನ ಮಾಡಿದೆ. ಆಪರೇಷನ್ ಅನ್ನ ಮಾಡಿ ಡಿಕೆ ಹೇಳಿದಂತ ಅಷ್ಟೂ ತಂತ್ರಗಾರಿಕೆಯಲ್ಲಿ ಅವ್ರು ಸಿಗಾಕೊಂಡಿದ್ದಂಥದ್ದು. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅನ್ನೋ ರೀತಿಯಲ್ಲಿ ಡಿಕೆಶಿ ಮಾಡಿದಂತ ಒಂದು ಪ್ಲಾನ್ ಏನಿತ್ತು ಅದು ವರ್ಕೌಟ್ ಆಗಿದೆ. ಇಲ್ಲಿ ಇನ್ನೊಂದನ್ನ ಗಮನಿಸಬೇಕಾಗಿರುವಂತದ್ದು ಏನಂದ್ರೆ, ಡಿಕೆ 5ಕ್ಕೆ 5 ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡ್ರು. ಆದ್ರೆ ಬಿಜೆಪಿಯಲ್ಲಿ ಆಗ್ತಾ ಇದ್ದಂತ ಆಂತರಿಕ ಭಿನ್ನತೆ ಏನಿತ್ತು ಅದನ್ನ ತೋರಿಸುದು. ಕ್ರಾಸ್ ವೋಟಿಂಗ್ ನಿಂದ ರೀತಿಯಾಗಿದೆ. ಕ್ರಾಸ್ ವೋಟಿಂಗ್ ನಿಂದ ಕೇಸರಿ ಪಡೆಯಲ್ಲಿ ಕಂಪನ ಸೃಷ್ಟಿಯಾಗಿದೆ. ಅಡ್ಡ ಮತದಾನದಿಂದ ಬಿಜೆಪಿಯ ದಿಗ್ಗಜರಿಗೆ ಢವಢವ ಕೂಡ ಶುರುವಾಗಿರುವಂತದ್ದು. ಅಶೋಕ್ ವಿಜಯೇಂದ್ರ ಭವಿಷ್ಯದ ಮೇಲೆ ತೂಗುಗತ್ತಿ ತೂಗ್ತಾ ಇದೆ. ಕ್ರಾಸ್ ವೋಟಿಂಗ್ ನಿಂದ ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ಆಗಿದೆ. ಹಾಗಾಗಿ ಅವರ ಮೇಲೆ ತೂಗುಗತ್ತಿ ತೂಗ್ತಾ ಇರುವಂತದ್ದು. ವಿಪಕ್ಷ ನಾಯಕರನ್ನ ಸೆಳಿತಾ ಇದ್ದಂತಹ ಬಿಜೆಪಿಗೆ ಮುಖಭಂಗ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕೇಸರಿ ಪಡೆಗೆ ಸಿಎಂ ಡಿಕೆ ಚೆಕ್ ಮೇಟ್ ಅನ್ನ ಕೊಟ್ಟಿದ್ದಾರೆ. ಸೈಲೆಂಟ್ ಚೆಕ್ ಮೇಟ್ ಅನ್ನ ಕೊಟ್ಟಿದ್ದಂಥದ್ದು. ಊಹೆನೂ ಮಾಡ್ಕೊಳ್ದಲೇ ಇರುವ ರೀತಿಯಲ್ಲಿ ಅವರ ಶಾಸಕರಿಂದಲೇ ವೋಟ್ ಅನ್ನ ಹಾಕಿಸ್ಕೊಂಡಿದ್ದಾರೆ. ಅದು ಕೂಡ ಇಂಥವರು, ಅದರಲ್ಲೂ ಜೆಡಿಎಸ್ ನಿಂದ ಕ್ರಾಸ್ ವೋಟಿಂಗ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆದ್ರೆ ಅದನ್ನ ಬಿಟ್ಟು ಬಿಜೆಪಿಯಿಂದ ಕ್ರಾಸ್ ವೋಟಿಂಗ್ ಆಗುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಅಭ್ಯರ್ಥಿ ಇಳಿಸಿದ್ದೆ ಬಿಜೆಪಿಗೆ ಮುಳುವಾಯ್ತಾ ಅನ್ನೋ ರೀತಿನಲ್ಲಿ ಕಾಣಿಸ್ತಾ ಇರುವಂತದ್ದು. ಮೈತ್ರಿ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಕ್ರಾಸ್ ವೋಟಿಂಗ್ ಅನ್ನೋದು ಆಗ್ತಾ ಇರ್ಲಿಲ್ಲ. ಬಿಜೆಪಿ ಹೇಳ್ತಾ ಇತ್ತು ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಮತ ಇಲ್ಲ, ಆಂತರಿಕ ಗೊಂದಲಗಳು ಅನ್ನೋದಿಲ್ಲ ಅಂತ. ಕೇವಲ ಕಾಂಗ್ರೆಸ್ ನಲ್ಲಿ ಅಷ್ಟೇ ಅದೆಲ್ಲವೂ ಕೂಡ ಇರೋದು ಅಂತ. ಆದ್ರೆ ಡಿಕೆಶಿ ಇಲ್ಲ, ನಿಮ್ಮಲ್ಲೂ ಕೂಡ ಇದೆ, ಆಂತರಿಕ ಗೊಂದಲ ಅನ್ನೋದಿದೆ, ಭಿನ್ನಮತ ಅನ್ನೋದಿದೆ, ಅದನ್ನ ತೋರಿಸ್ಕೊಟ್ರು. ಇಲ್ಲಿ ತೋರಿಸ್ಕೊಟ್ಟು ಚೆಕ್ ಮೇಟ್ ಅನ್ನ ಕೊಟ್ಟಿದ್ದಂಥದ್ದು. ಇದೀಗ ಇಬ್ರಿಗೂ ಕೂಡ ಡಬ ಶುರುವಾಗ್ತಾ ಇದೆ. ಇವಾಗ ರಿಪೋರ್ಟ್ ಅನ್ನ ಕೇಳಿದೆ